ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನಿನ್ನೆ ದಿವಸ ನಾವು ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಪದ್ಯದ ಅರ್ಥ ವಿವರಣೆಯನ್ನು ಮಾಡುತ್ತಾ ಕ್ರತುಹೋಮ ಯಜ್ಞ ರಕ್ಷಕನು ನೀನೆ ಎಂಬ ಆ ಪದ್ಯದ ಭಾಗದಲ್ಲಿ ಕ್ರತುಹೋಮಗಳ ತನ್ನಾಮಕ ಶ್ರೀಹರಿಯ ವೈಭವದ ಬಗ್ಗೆ ವಿಚಾರವನ್ನು ಮಾಡಿದ್ದೇವೆ. ಇವತ್ತು ಯಜ್ಞ ರಕ್ಷಕನು ನೀನೆ ಎಂಬ ಭಾಗ ಹಾಗೂ ಅದರ ಮುಂದಿನ ಭಾಗದ ಬಗ್ಗೆ ವಿಚಾರ ವಿಮರ್ಶೆ ಮಾಡೋಣ. ಯಜ್ಞ ಶಬ್ದವು ಯಜಪೂಜಾಯಾಮ್ ಎಂಬ ಧಾತುವಿನಿಂದ ಇಜ್ಜತೆ ಅವಿಹೆಂದೀಯತೆ ಎಂಬ ರೂಪದಿಂದ ತಯಾರಾಗಿದೆ. ಒಟ್ಟು ಭಗವಂತನನ್ನು ಸಂತೋಷಪಡಿಸುವ ಯಾವುದೇ ಕ್ರಿಯೆಯಾಗಲಿ ಅದು ಯಜ್ಞ ಅಂತ ಅನಿಸ್ಕೊಳ್ತು. ವಿಶೇಷವಾಗಿ ಅಗ್ನಿಯನ್ನು ಪ್ರಜ್ವಲಿಸಿ ಅಲ್ಲಿ ಅಗ್ನ್ಯಂತರ್ಗತ ಪರಶುರಾಮ ದೇವರನ್ನು ಆಹ್ವಾನಿಸಿ ಆಹುತಿಗಳಿಂದ ಭಗವಂತನ ವಿವಿಧ ರೂಪಗಳನ್ನು ಆರಾಧಿಸುವುದು ಯಜ್ಞವಾಗಿದೆ. ಈ ಯಜ್ಞಗಳಲ್ಲಿ ಮುಖ್ಯವಾಗಿ 3 ವಿಭಾಗಗಳಿವೆ. ಅವುಗಳ ವಿವರಣೆಯನ್ನು ಪರಮಾತ್ಮನು ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ವಿವರಿಸಿದ್ದಾನೆ. ಒಂದು ಸಾತ್ವಿಕ ಯಜ್ಞ, ಭಗವಂತನನ್ನು ಆರಾಧಿಸುವ ವಿಧಿವಿಧಾನಗಳನ್ನು ಸ್ವಲ್ಪವೂ ಫಲವನ್ನು ಬಯಸದೆ ಶಾಸ್ತ್ರದಲ್ಲಿ ಹೇಳಿದ ಕ್ರಮವನ್ನು ಚಾಚೂ ತಪ್ಪದೆ ಈ ಯಜ್ಞದ ಆಚರಣೆ ನನ್ನ ಕರ್ತವ್ಯ, ಇದು ನನಗೆ ಪ್ರಿಯವೂ ಆಗಿದೆ ಎಂದು ಮನಸ್ಸನ್ನು ಏಕಾಗ್ರಗೊಳಿಸಿ ಯಾವ ಯಜ್ಞವನ್ನು ಮಾಡಲಾಗುತ್ತದೆಯೋ ಆ ಯಜ್ಞಕ್ಕೆ ಸಾತ್ವಿಕ ಯಜ್ಞ ಅಂತ ಕರೀತಾರೆ. ಈ ಬಗ್ಗೆ ಇರುವ ಶ್ಲೋಕ ಈ ರೀತಿಯಾಗಿದೆ. ಅಫಲಾಕಾಂಕ್ಷಿಭಿಃ ಯಜ್ಞಃ ವಿಧಿದೃಷ್ಟೋಯ ಯುಜ್ಯತೆ ಯಷ್ಟವ್ಯಮೇದೇತಿ ಮನಃ ಸಮಾಧಾಯ ಸಹ ಸಾತ್ವಿಕಃ. ಇನ್ನು ರಾಜಸ ಯಜ್ಞ 2ನೇದು. ಈ ಪರಮಾತ್ಮನ ಆರಾಧನೆಯಿಂದ ಅಥವಾ ಯಜ್ಞದಿಂದ ನನಗೆ ಫಲ ಸಿಗಲೇಬೇಕು ಎಂಬ ಭಾವನೆಯಿಂದ ಭಕ್ತಿ ಇಲ್ಲದೇ ಇದ್ದರೂ ಢಂಬಾಚಾರದಿಂದ ಜನರನ್ನು ಮೋಸಗೊಳಿಸಲು ಮಾಡಿದ ಪೂಜಾ ಯಜ್ಞಾದಿಗಳು ರಾಜಸ ಯಜ್ಞಗಳು ಅಂತ ಅನಿಸ್ಕೊಳ್ತು. ಅಭಿಸಂದಾಯತು ಫಲಂ ಡಂಬಾರ್ಥಮೆಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತಂ ಯಜ್ಞಂ ವಿಧಿ ರಾಜಸಂ. ಇನ್ನು ತಾಮಸ ಯಜ್ಞ, ವಿಧಿ ವಿಧಾನಗಳನ್ನು ತಿಳಿದುಕೊಳ್ಳದೆ ಮಾಡುವ ಪೂಜಾ ಯಜ್ಞಗಳು, ಅನ್ನದಾನವನ್ನು ಮಾಡದ ಯಜ್ಞಗಳು, ಸರಿಯಾಗಿ ಮಂತ್ರಗಳನ್ನು ಹೇಳದೆ ಅಥವಾ ಉಚ್ಚರಿಸದೆ ಮಾಡಿದ ಯಜ್ಞಗಳು, ಋತ್ವಿಜರಿಗೆ ಸರಿಯಾಗಿ ದಕ್ಷಿಣೆ ಕೊಡದೆ ಮಾಡಿದ ಯಜ್ಞಗಳು, ಸ್ವಲ್ಪವೂ ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞಗಳು ತಾಮಸ ಯಜ್ಞ ಅಂತ ಅನಿಸ್ಕೊಳ್ತೀವಿ. ಅವು ತಾಮಸ ಯಜ್ಞಗಳು ಅಂತ ಅನಿಸ್ಕೊಳ್ತೇವೆ. ವಿದೇಹೀನಂ ಅಸೃಷ್ಟ ಅನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತ ಯಜ್ಞಂ ತಾಮಸಂ ಪರಿಕೀರ್ತಿತಂ. ಪ್ರತಿಯೊಬ್ಬ ಗೃಹಸ್ಥ ಬ್ರಾಹ್ಮಣನು 5 ತರಹದ ಯಜ್ಞಗಳನ್ನು ತಪ್ಪದೇ ಮಾಡಲೇಬೇಕು ಎಂದು ಗರುಡ ಪುರಾಣ ಹೇಳ್ತಾರೆ. ಗರುಡ ಪುರಾಣವು ಈ ಯಜ್ಞಗಳ ಹೆಸರುಗಳನ್ನು, ಮೊದಲನೆಯದು ಅಧ್ಯಾಪನ ಯಜ್ಞ ಎಂದರೆ ಶಾಸ್ತ್ರಗಳ ಅಧ್ಯಯನ ಮತ್ತು ತನಗೆ ತಿಳಿದ ಮಟ್ಟಿಗೆ ಶಾಸ್ತ್ರಗಳ ಅಧ್ಯಾಪನವನ್ನು ಮಾಡಬೇಕು. ಇದನ್ನು ಮನುಸ್ಮೃತಿಕಾರನು ಋಷಿಯಜ್ಞ ಅಂತ ಕರೆದಿದ್ದಾನೆ.
ಎರಡನೆಯದು ಬ್ರಹ್ಮಯಜ್ಞ. 4 ವೇದಗಳನ್ನು, 6 ವೇದಾಂಗಗಳನ್ನು, ಆ ಶಾಸ್ತ್ರಗಳನ್ನು, ಪುರಾಣ ಮಹಾಭಾರತ ಸ್ಮೃತಿಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಪಾರಾಯಣ ಮಾಡುವುದು, ಇದಕ್ಕೆ ಮತ್ತು ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ತರ್ಪಣ ಕೊಡುವ ವಿಧಾನಕ್ಕೆ ಬ್ರಹ್ಮಯಜ್ಞ ಅಂತ ಕರೀತಾರೆ. ಇನ್ನು 3ನೇದು ಅತಿಥಿ ಯಜ್ಞ ಅಥವಾ ನೃಯಜ್ಞ. ಅತಿಥಿಗಳು ಬರುವವರೆಗೆ, ಅಂದರೆ ಮಧ್ಯಾಹ್ನ 2 ಗಂಟೆಯವರೆಗೆ ಆ ಊರಿನಿಂದ ಇನ್ನೊಂದು ಊರಿಗೆ ಹೋಗುವ ದಾರಿಯಲ್ಲಿ ನಿಂತು ಮುಂದಿನ ಊರಿಗೆ ಹೋಗುವ ಯಾತ್ರಿಕರನ್ನು ಅಥವಾ ಬ್ರಾಹ್ಮಣರನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಊಟಕ್ಕೆ ಹಾಕಿ ವಿಶ್ರಾಂತಿ ಪಡಿಸಿ ಅವರನ್ನು ಗ್ರಾಮ ಸೀಮೆಯವರೆಗೆ ಕಳುಹಿಸಿ ಬರುವುದಕ್ಕೆ ಅತಿಥಿ ಯಜ್ಞ ಅಥವಾ ಮನುಷ್ಯ ಯಜ್ಞ ಎಂದೆನ್ನುವರು. ಇದು 3ನೇ ಥರದ ಯಜ್ಞವಾಗಿದೆ. ಇನ್ನು 4ನೇ ಥರದ್ದು 5 ಥರದ ಪಾಪಗಳನ್ನು ದೂರ ಮಾಡಲು ವಿಶ್ವೇ ದೇವತೆಗಳನ್ನು ಕುರಿತು ಅನ್ನ, ತುಪ್ಪ ಇವುಗಳಿಂದ ಆಹುತಿ ಹಾಕಿ ತೃಪ್ತಿಪಡಿಸುವ ವಿಧಾನಕ್ಕೆ ವೈಶ್ವದೇವ ಯಜ್ಞ ಅಥವಾ ದೇವಯಜ್ಞ ಎಂದು ಕರೀತಾರೆ. ಈ ಬಗ್ಗೆ ಈ ಹಿಂದೆ ಹೋಮದ ವಿವರಣೆಯನ್ನು ಮಾಡುವಾಗ ಈ ವೈಶ್ವದೇವ ಹೋಮದ ಬಗ್ಗೆ ತಿಳಿಸಿ ಹೇಳಿದ್ದೇನೆ. ಇನ್ನು 5ನೇದು ಭೂತಯಜ್ಞ. ಇದಕ್ಕೆ ಬಲಿಹರಣ ಅಥವಾ ಬಲಿಯಜ್ಞ ಎಂದು ಕರೀತಾರೆ. 8 ದಿಕ್ಕುಗಳಲ್ಲಿ ಇಂದ್ರಾದಿ ಲೋಕಪಾಲಕರಿಗೆ, ಮಧ್ಯದಲ್ಲಿ ಬ್ರಹ್ಮದೇವರಿಗೆ, ವರ್ತುರಾಕೃತಿಯಲ್ಲಿ ಸೂರ್ಯ, ಪ್ರಜಾಪತಿ, ಅಗ್ನಿ ಇತ್ಯಾದಿಗಳಿಗೆ, ಗ್ರಹದೇವತೆ, ವಾಸ್ತುದೇವತೆಗಳಿಗೆ ಅನ್ನ ಕೊಡುವ ವಿಧಾನಕ್ಕೆ ಬಲಿಹರಣ ಅಥವಾ ಬಲಿಯಜ್ಞ ಅಂತ ಕರೀತಾರೆ. ಈ 5 ಯಜ್ಞಗಳು ಎಲ್ಲರಿಗೂ ಅನಿವಾರ್ಯವಾಗಿವೆ. ಅದಕ್ಕೆ ಮನುಸ್ಮೃತಿಯಲ್ಲಿ ಹೇಳುತ್ತಾನೆ, ಮನುಸ್ಮೃತಿಯಲ್ಲಿ ಬರುತ್ತದೆ, ಋಷಿಯಜ್ಞಂ ದೇವಯಜ್ಞಂ ಭೂತಯಜ್ಞಂ ಚ ಸರ್ವದಾ ನೃಯಜ್ಞಂ ಪಿತೃಯಜ್ಞಂ ಚ ಯಥಾಶಕ್ತಿನ ಆಪಯೇತ್. ಇನ್ನು ಭಗವದ್ಗೀತೆಯಲ್ಲಿ ಇನ್ನೂ ಅನೇಕ ಯಜ್ಞಗಳ ಬಗ್ಗೆ ಶ್ರೀಕೃಷ್ಣನು ವಿವರಿಸಿದ್ದಾನೆ. 1 ದ್ರವ್ಯಯಜ್ಞ. ಬ್ರಾಹ್ಮಣರಿಗೆ, ಯೋಗ್ಯ ಅಧಿಕಾರಿಗಳಿಗೆ ದೇಶಕಾಲ ಪಾತ್ರಗಳನ್ನು ವಿಚಾರ ಮಾಡಿ ಹಣವನ್ನು, ಬಟ್ಟೆಯನ್ನು, ಧಾನ್ಯಗಳನ್ನು ಅಥವಾ ಇನ್ನೂ ಬೇರೆ ಉಪಯುಕ್ತವಾದ ಶಾಸ್ತ್ರದಲ್ಲಿ ಹೇಳಿದ ವಸ್ತುಗಳನ್ನು ಭಗವದರ್ಪಣ ಬುದ್ಧಿಯಿಂದ ದಾನ ಕೊಡುವುದಕ್ಕೆ ದ್ರವ್ಯಯಜ್ಞ ಅಂತ ಕರೀತಾರೆ. ಆಮೇಲೆ ತಪೋಯಜ್ಞ. ಸತತ ಶಾಸ್ತ್ರಾಲೋಚನೆ, ಅಧ್ಯಯನ, ಅಧ್ಯಾಪನ, ಕಾಡಿನ ಏಕಾಂತದಲ್ಲಿ ಭಗವಂತನ ಚಿಂತನೆ, ಇವೆಲ್ಲ ತಪೋಯಜ್ಞಗಳು ಅಂತ ಅನಿಸ್ಕೊಳ್ತು. 3ನೇದು ಯೋಗಯಜ್ಞ. ಭಗವಂತನು ಭಗವದ್ಗೀತೆಯಲ್ಲಿ ಹೇಳಿದಂತೆ ನಿಷ್ಕಾಮ ಕರ್ಮಯೋಗ, ವಿಷಾದಯೋಗ, ಸಾಂಖ್ಯಯೋಗ, ಕರ್ಮ ಬ್ರಹ್ಮಾರ್ಪಣ ಯೋಗ, ಸನ್ಯಾಸ ಯೋಗ, ಧ್ಯಾನ ಯೋಗ, ವಿಭೂತಿ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ವಿಶ್ವರೂಪ ಯೋಗ, ಭಕ್ತಿ ಯೋಗ, ಕ್ಷೇತ್ರಜ್ಞ ಯೋಗ, ಪುರುಷೋತ್ತಮ ಯೋಗ, ಗುಣತ್ರಯ ವಿಭಾಗ ಯೋಗ ಇತ್ಯಾದಿ ಅನೇಕ ಯೋಗಗಳನ್ನು ಭಗವದ್ಗೀತಾದಿ ಶಾಸ್ತ್ರಗಳ ಮುಖಾಂತರ ತಿಳಿದುಕೊಂಡು ಅವುಗಳನ್ನು ಆಚರಣೆಗೆ ತರುವುದಕ್ಕೆ ಯೋಗಯಜ್ಞ ಅಂತ ಕರೀತಾರೆ. ಆಮೇಲೆ ಸ್ವಾಧ್ಯಾಯ ಯಜ್ಞ. ಸತತ ಅಧ್ಯಯನ, ಅಧ್ಯಾಪನ, ಹೊಸ ಹೊಸ ಗ್ರಂಥಗಳ ಚಿಂತನೆ, ಇದಕ್ಕೆ ಸ್ವಾಧ್ಯಾಯ ಯಜ್ಞ ಅಂತ ಕರೀತಾರೆ. 5ನೇದು ಜ್ಞಾನಯಜ್ಞ. ಕೇಳಿದ್ದನ್ನು, ತಿಳಿದದ್ದನ್ನು, ಭಗವಂತನ ಅನುಗ್ರಹದಿಂದ ವಿಶೇಷವಾಗಿ ತಿಳಿದದ್ದನ್ನು ಅನುಭವಿಸುವುದು ಮತ್ತು ಭಗವಂತನ ಪರಮಾನುಗ್ರಹದಿಂದ ಅವನನ್ನು ಕಾಣುವುದು, ಅಂದರೆ ಅಪರೋಕ್ಷ ಜ್ಞಾನ. ಇವುಗಳಿಗೆ ಜ್ಞಾನ ವಿಜ್ಞಾನ ಯೋಗ ಎಂದು ಯಜ್ಞವೆಂದು ಶಾಸ್ತ್ರ ಹೇಳ್ತದೆ.
ಕಾಲಿಕಾ ಪುರಾಣದಲ್ಲಿ ಯಜ್ಞವರಾಹ ರೂಪಿಯಾದ ಭಗವಂತನಿಂದ ಅನೇಕ ಯಜ್ಞಗಳು ಹುಟ್ಟಿದವು ಎಂಬ ವಿವರಣೆ ಬಂದಿದೆ. ಮಾರ್ಕಂಡೇಯ ಋಷಿಗಳು ಅನೇಕ ಋಷಿ ಮುನಿ ಜ್ಞಾನಿಗಳ ಎದುರಿನಲ್ಲಿ ಈ ವಿಚಾರಗಳನ್ನು ಹೇಳಿದ್ದಾರೆ. ಯಜ್ಞದಲ್ಲಿ ಸಕಲ ದೇವತೆಗಳ ಸನ್ನಿಧಾನವಿದೆ. ಯಜ್ಞಗಳಲ್ಲಿ ಸರ್ವ ಫಲಗಳು ಸನ್ನಿಹಿತವಾಗಿವೆ. ಯಜ್ಞದಿಂದಲೇ ಈ ಪೃಥ್ವಿಯು ಪ್ರಜೆಗಳನ್ನು ಧಾರಣೆ ಮಾಡುತ್ತದೆ. ಯಜ್ಞದಿಂದಲೇ ಸಕಲರು ಉಪಜೀವಿಸುತ್ತಾರೆ. ಅನ್ನದಿಂದಲೇ ಸಕಲ ಚರಾಚರ ಜಗತ್ತಿನ ಉತ್ಪತ್ತಿಯಾಗುತ್ತದೆ. ಇಂತಹ ಅನ್ನವು ಮೋಡದಿಂದ ಬೀಳುವ ಮಳೆಯಿಂದ ಹುಟ್ಟುತ್ತದೆ. ಮೋಡಗಳು ಯಜ್ಞದಿಂದ ಹುಟ್ಟುತ್ತವೆ. ಆದ್ದರಿಂದ ಸಕಲರ ಉಪಜೀವನಕ್ಕೆ ಯಜ್ಞಗಳೇ ಮೂಲವಾಗಿವೆ. ಈ ಯಜ್ಞಗಳು ಭೂವರಾಹ ದೇವರ ಶರೀರದ ವಿವಿಧ ವಿಭಾಗಗಳಿಂದ ಯಜ್ಞಗಳು ಹುಟ್ಟಿವೆ. ಭಗವಂತನ ವರಾಹಾವತಾರವನ್ನು ತೆಗೆದುಕೊಂಡು ಈ ಭೂಮಿಯನ್ನು ಉದ್ಧರಿಸಿ ಆಯಾ ಗ್ರಹಗಳ ಕ್ರಾಂತ ವೃತ್ತದಲ್ಲಿ ಸ್ಥಾಪಿಸುತ್ತಾರೆ. ಅನಂತರ ಜಗತ್ತಿನ ಜನರಿಗೆ ಆಧಾರ ಕೊಡುವ ಸಲುವಾಗಿ ತನ್ನ ಹಂತದೇ ಇನ್ನೂ ಒಂದು ಶರೀರವನ್ನು ನಿರ್ಮಿಸಿ ಚಕ್ರದಿಂದ ಅದನ್ನು ತುಂಡು ತುಂಡಾಗಿ ಮಾಡಿದನು. ಆ ಶರೀರದಿಂದಲೇ ಅನೇಕ ತರಹದ ಯಜ್ಞಗಳು ಹುಟ್ಟಿಕೊಂಡಿವೆ. ಮೂಗು ಮತ್ತು ಹುಬ್ಬುಗಳ ಮಧ್ಯದಿಂದ ಜ್ಯೋತಿಷ್ಠ ಹೋಮ ಯಜ್ಞ ಹುಟ್ಟಿತು. ಗಲ್ಲ ಮತ್ತು ಕಿವಿಗಳ ಸಂಧಿಭಾಗದಿಂದ ವನ್ನಿಷ್ಠೋಮ ಯಜ್ಞ ಹುಟ್ಟಿತು. ಕಣ್ಣು ಹುಬ್ಬುಗಳ ಮಧ್ಯದಿಂದ ವ್ಯಾತ್ಯಷ್ಟ ಹೋಮಗಳು ಹುಟ್ಟವು. ತುಟಿ ಮತ್ತು ಅದರ ಕೆಳಗಿನ ಭಾಗದ ಸಂಧಿಯಿಂದ ಭವಸ್ತೋಮ ಹೋಮ ಹುಟ್ಟಿತು. ನಾಲಿಗೆಯ ಮೂಲದಿಂದ ಬೃಹಸ್ತೋಮ ಹೋಮಗಳು ಹುಟ್ಟಿದವು. ನಾಲಿಗೆಯ ಮಧ್ಯಭಾಗದಿಂದ ಅತಿರಾತ್ರವೆಂಬ ಯಜ್ಞ ರಾಜ ಹುಟ್ಟಿತು. ಕುತ್ತಿಗೆಯ ಸಂಧಿಯಿಂದ ಅಧ್ಯಾಪನ ಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ, ತರ್ಪಣ ಯಜ್ಞ, ವೈಶ್ವದೇವ ಹೋಮ, ಬಲಿಹರಣ, ಅತಿಥಿ ಯಜ್ಞ, ದಾನತರ್ಪಣ ಯಜ್ಞ ಇತ್ಯಾದಿ ಸಕಲ ನಿತ್ಯ ಯಜ್ಞಗಳು ಹುಟ್ಟಿದವು. ಇವುಗಳಲ್ಲಿ ಕೆಲವು ವಿಧಿಗಳು ನಾಲಿಗೆಯಿಂದ ಹುಟ್ಟಿವೆ. ಇನ್ನು ಅಶ್ವಮೇಧ ಯಜ್ಞ, ಮಹಾಮೇಧ ಯಜ್ಞ, ನರಮೇಧ ಮೊದಲಾದ ಪ್ರಾಣಿ ಹಿಂಸಾತ್ಮಕ ಯಜ್ಞಗಳು ಪಾದದ ಮೂಲದಿಂದ ಹುಟ್ಟಿವೆ. ರಾಜಸೂಯ ಯಜ್ಞ, ಕಾರೀರ ಯಜ್ಞ, ವಾಜಪೇಯ ಯಜ್ಞ ಇವು ಬೆನ್ನಿನ ಸಂಧಿಯಿಂದ ಹುಟ್ಟಿವೆ. ಗೃಹಯಜ್ಞ, ಪ್ರತಿಷ್ಠಾಯಜ್ಞ, ಉಪಸಂಹಾರ ಅಥವಾ ಕಲಾಕರ್ಷಣ ಯಜ್ಞಗಳು, ದಾನ ಶ್ರಾದ್ದಾದಿ ಯಜ್ಞಗಳು ಹೃದಯದ ಸಂಧಿಯಿಂದ ಹುಟ್ಟಿವೆ. ಸರ್ವಸಾಧಕವಾದ ಸಾವಿತ್ರಿ ಅರ್ಥಾತ್ ಗಾಯತ್ರಿ ಯಜ್ಞವು ಹಾಗೂ ಪ್ರಾಯಶ್ಚಿತ್ಯ ಯಜ್ಞವು ನಾಭಿಯ ಕೆಳಗಿನಿಂದ ಹುಟ್ಟಿದೆ. ರಾಕ್ಷಸ ಯಜ್ಞ, ಸರ್ಪಯಜ್ಞ, ಅಭಿಚಾರಿಕ ಯಜ್ಞ, ಗೋಮೇಧ, ವೃಕ್ಷಜಾಪಕ ಯಜ್ಞ ಇವೆಲ್ಲ ಕಾಲುಗಳ ಖರದಿಂದ ಹುಟ್ಟಿದೆ. ಮಾಯಾ, ಇಷ್ಟಿ, ಬ್ರಹ್ಮದೇವರ ಭೋಗದಿಂದ ಉತ್ಪನ್ನವಾದ ಪರಮೇಷ್ಠಿ ಹೋಮ ಇವು ಬಾಲದಿಂದ ಹುಟ್ಟಿವೆ. ಅಗ್ನಿಷ್ಠೋಮ ಹೋಮ ಹಾಗೂ ನೈಮಿತ್ತಿಕ ಹೋಮಗಳು ಬಾಲದ ಸಂಧಿಯಿಂದ ಹುಟ್ಟಿವೆ.
ದ್ವಾದಶ ವಾರ್ಷಿಕ ಯಜ್ಞ, ತೀರ್ಥಯಜ್ಞ, ಅನೇಕ ಕಾಮಯಜ್ಞ, ಯಜುಸಂಕರ್ಷಣ ಯಜ್ಞ, ಯಜ್ಞಸಾರ ಮತ್ತು ಅಥರ್ವಣ ಸಂಬಂಧಿ ಯಜ್ಞಗಳು ನಾಭಿಯ ಸಂಧಿಯಿಂದ ಹುಟ್ಟಿವೆ. ಋಗ್ವೇದ ಸಂಹಿತಾ ಯಜ್ಞ, ಕ್ಷೇತ್ರಯಜ್ಞ, ಗ್ರಾಮ ಯಜ್ಞಾದಿಗಳು ವರಹದೇವರ ಶರೀರದ ಲಿಂಗದಿಂದ ಹುಟ್ಟಿವೆ. ಗಣಪತಿ ಸಂಬಂಧ ಯಜ್ಞಗಳು ಮೊಳಕಾಲಿನಿಂದ ಹುಟ್ಟಿವೆ. ಈ ರೀತಿ ಇಂದಿಗೂ ಪ್ರಚಲಿತ ಇರುವ 1008 ಯಜ್ಞಗಳು ವರಹದೇವರ ಶರೀರದಿಂದ ಹುಟ್ಟಿವೆ. ಇನ್ನು ಯಜ್ಞ ಸಾಧನಗಳಾದ ಕೃತ್ ಎಂಬ ಸಾಧನವು ಗಲ್ಲದ ತುದಿಯಿಂದ ಹುಟ್ಟಿತು. ವರಹದೇವರ ಮೂಗಿನಿಂದ ಸ್ರವ ಎಂಬ ಸಾಧನ ಹುಟ್ಟಿದೆ. ಉಳಿದ ಎಲ್ಲ ಸಾಧನಗಳು ದೇಹದ ವಿವಿಧ ಭಾಗಗಳಿಂದ ಹುಟ್ಟಿವೆ. ಯಜುರ್ವೇದದಲ್ಲಿ ಹೇಳಿದ ಇಷ್ಟಾಪೂರ್ತಗಳು ಕಿವಿಯ ರಂಧ್ರದಿಂದ ಹುಟ್ಟಿವೆ. ಹಲ್ಲುಗಳಿಂದ ಯಜ್ಞಸ್ತಂಭ ಹುಟ್ಟಿದೆ. ರೋಮಗಳಿಂದ ವರಹದೇವರ ರೋಮಗಳಿಂದ ದರ್ಭೆಗಳು ಹುಟ್ಟಿವೆ. ಉದ್ಗಾತ, ಅಧ್ವರ್ಯೋ, ಸಮಿಧೆಗಳು ಪರಮಾತ್ಮನ ವರಹದೇವರ ಎಡ, ಬಲ, ಹಿಂದು, ಮುಂದಿನ ಭಾಗಗಳಿಂದ ಹುಟ್ಟಿವೆ. ಪುರೋಡಾಶ ಮತ್ತು ಚರುಗಳು ವರಹದೇವರ ತಲೆಯಿಂದ ಹುಟ್ಟಿವೆ. ಕರ್ಷ ಎಂಬ ಸಾಧನವು ಕಣ್ಣಿನಿಂದ ಹುಟ್ಟಿದೆ. ಯಜ್ಞದ ಧ್ವಜವು ಕುರದಿಂದ ಅಂದರೆ ಉಗುರಿನಿಂದ ಹುಟ್ಟಿದೆ. ಶರೀರದ ಮಧ್ಯಭಾಗವೇ ಯಜ್ಞವೇದಿಕೆಯಾಗಿದೆ. ಹೊಕ್ಕಳ ಕೆಳಭಾಗವೇ ಯಜ್ಞಕುಂಡವಾಗಿದೆ. ರೇತಸ್ಸಿನಿಂದ ತುಪ್ಪ ಹುಟ್ಟಿತು. ವರಹದೇವರ ಸ್ವರದಿಂದ ಮಂತ್ರಗಳು ಹುಟ್ಟಿವೆ. ಬೆನ್ನಿನಿಂದ ಯಜ್ಞಶಾಲೆ ಹುಟ್ಟಿತು. ಆ ವರಹದೇವರ ಹೃದಯದಿಂದ ಯಜ್ಞವೆಂಬ ವಿಧಾನವು ಹುಟ್ಟಿದೆ. ಈ ರೀತಿ ಯಜ್ಞಗಳು, ಯಜ್ಞ ಸಾಧನಗಳು, ಯಜ್ಞಶಾಲೆ ಇವೆಲ್ಲವೂ ಯಜ್ಞವರಾಹ ರೂಪಿಯಾದ ಪರಮಾತ್ಮನ ಶರೀರದಿಂದ ಹುಟ್ಟಿವೆ. ಎಷ್ಟೆಷ್ಟು ಪಶುಹಿಂಸಾತ್ಮಕವಾದ ಯಜ್ಞಗಳು ಹುಟ್ಟಿದವೋ ಅವುಗಳನ್ನು ಯಾವ ಸಾಧಕರು, ಸಜ್ಜನರು ಸ್ವೀಕರಿಸಲಿಲ್ಲ. ಅಸುರರು ಸ್ವೀಕರಿಸಿ ದುಃಖ ಅನುಭವಿಸಿದ್ದಾರೆ. ಆದ್ದರಿಂದಾಗಿ ಹಿಂಸೆಯು ಯಜ್ಞವೆನ್ನಿಸಿದರೂ ಅದನ್ನು ಸಜ್ಜನರಾರೂ ಸ್ವೀಕರಿಸಲಿಲ್ಲ. ಈ ಯಜ್ಞವರಾಹನನ್ನು ನೆನೆಸಿದರೆ ಎಲ್ಲ ಯಜ್ಞಗಳು ಹುಟ್ಟಿ ಸುರಕ್ಷಿತವಾಗಿ ಪರಿಪೂರ್ಣವಾಗಿ ಫಲದಾಯಕಗಳಾಗುತ್ತವೆ. ಆದ್ದರಿಂದಲೇ ಪುರಂದರದಾಸರು ಈ ಎಲ್ಲ ಯಜ್ಞ ರಕ್ಷಕನು ನೀನೇ ಎಂದು ಕರೆದಿದ್ದಾರೆ. ಕ್ರತುಹೋಮ ಯಜ್ಞ ರಕ್ಷಕನು ನೀನೇ ಎಂದಿದ್ದಾರೆ. ನೋಡ್ರಿ, ಇಷ್ಟೆಲ್ಲ ಅರ್ಥವನ್ನು ಇಟ್ಟುಕೊಂಡು ದಾಸರು ಹೇಳಿದ್ದಾರೆ. ಆದ್ದರಿಂದ ಯಾವುದೇ ಯಜ್ಞ ಮಾಡಿರಿ ಸರಿಯಾಗಿ ತಿಳಿದುಕೊಂಡು ಯಾಕೆ ಮಾಡಬೇಕು, ಪರಮಾತ್ಮಲ್ಲಿ ಯಾವ ರೂಪದಿಂದ ಇದ್ದಾನೆ, ಯಾವ ರೀತಿ ಮಾಡಬೇಕು, ಅದಕ್ಕೆ ಬೇಕಾದ ಸಾಧನಗಳು ಅವೆಲ್ಲವನ್ನು ಸರಿಯಾಗಿ ತಿಳಿದುಕೊಂಡು ಆ ನಿಯಮಗಳನ್ನು ಸರಿಯಾಗಿ ಪಾಲಿಸಿಕೊಂಡು ಯಜ್ಞ ಮಾಡಿದಾಗ ಆಗ ಪರಮಾತ್ಮ ನಮಗೆ ಫಲದಾಯಕನಾಗ್ತಾನೆ. ಎಲ್ಲೋ ಮಾತು ಹೇಳ್ಕೊತಾ ಎಲ್ಲೋ ಇದು ಮಾಡ್ಕೋತಾ ಮಾಡಿದರೆ ಫಲದಾಯಕನಾಗ್ತದೆ. ಪರಮಾತ್ಮ ಫಲದಾಯಕನಾಗಬೇಕಾಗಿದ್ದರೆ ಸರಿಯಾಗಿ ತಿಳಿದುಕೊಂಡು ಆ ಯಜ್ಞ ರಕ್ಷಕನಾಗಿರುವಂತಹ ವರಹದೇವರ ಸ್ಮರಣೆ ಮಾಡುತ್ತಾ ಅವನನ್ನು ಭಜಿಸುತ್ತಾ ಮಾಡಿದಾಗ ಆಗ ನಮಗೆ ಅದು ಫಲದಾಯಕವಾಗುತ್ತೆ.
ಅದಕ್ಕೆ ದಾಸರು ಹೇಳ್ತಾರೆ, ಕ್ರತುಹೋಮ ಯಜ್ಞ ರಕ್ಷಕನು ನೀನೇ. ಪರಮಾತ್ಮ ಸರ್ವವು ನೀನೇ ಆಗಿದೆಯಪ್ಪ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಭಾಗವನ್ನು ನಾಳಿನ ದಿವಸ ನೋಡೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.